₹100 ₹150 ಇದ್ದಿದ್ದು ಆಲ್ಮೋಸ್ಟ್ ₹800 ಹೋಯ್ತು ಅಂತ. ಸೊ ₹100 ಇದ್ದಾಗ ಹೆಂಗೆ ತೊಗೊಳೋದು ನಾವು, ಹೆಂಗೆ ಗೊತ್ತಾಗುತ್ತೆ? ಒಂದು ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ಅಂದರೆ ಇದು ಪಬ್ಲಿಕ್ ಹೋಲ್ಡಿಂಗ್ ಬರೀ 7% ಇದೆ, ಮುಂದಕ್ಕೆ ಮೇಲಕ್ಕೆ ಹೋಗೋವಂಥ ಚಾನ್ಸಸ್ ತುಂಬ ಇದೆ ಅಂತ. ಆದರೆ ಒಂದೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಕಂಪ್ನಿ ₹100 ಇರೋದು 1 ವರ್ಷ 2 ವರ್ಷ 3 ವರ್ಷ ಆದರೂ ಫ್ಲ್ಯಾಟಾಗೇ ಇದ್ಬಿಡುತ್ತೆ. ಸೊ ಇದು ಬ್ರೇಕ್ಔಟ್ ಆದಾಗ, ಬ್ರೇಕ್ಔಟ್ ಅಂತಂದರೆ ನೋಡಿ ಏನು ಅಂತಂದರೆ RSI ಅನ್ನೋದು ಒಂದು ಇಂಡಿಕೇಟರ್ ಇದೆ. ಇದು ಮಂತ್ಲಿ ಚಾರ್ಟಲ್ಲಿ, ಟೆಕ್ನಿಕಲಿ ಮಂತ್ಲಿ ಚಾರ್ಟಲ್ಲಿ ಎಬೋವ್ 60 ಬರಬೇಕು. ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್ ಅಂತ ಒಂದು ಇಂಡಿಕೇಟರ್ ಇದೆ, ಇದು ಬ್ರೇಕ್ಔಟ್ ಆಗಬೇಕು. ಎರಡೂ ಆಯಿತು ಅಂತಂದರೆ ಆಲ್ಮೋಸ್ಟ್ ನೋಡಿ ಈ ರೇಂಜಲ್ಲಿ ಆಗಿದೆ. ಬ್ರೇಕ್ಔಟ್ ಅಂದರೆ ಅದು ಎಬೋವ್ 60 RSI ಬರಬೇಕು. ಬೋಲಿಂಜರ್ ಬ್ಯಾಂಡಲ್ಲಿ 3 ಬ್ಯಾಂಡ್ಸ್ ಇರುತ್ತೆ, ಆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಬ್ರೇಕ್ಔಟ್ ಆಗಬೇಕು. ಇದು ಆಯಿತು ಅಂತಂದರೆ ನಮಗೆ ಈ ಸ್ಟಾಕು ಮೇಲಕ್ಕೆ ಹೋಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ, ಅದು ಫಾಸ್ಟಾಗಿ ಹೋಗುವಂಥ ಚಾನ್ಸಸ್ ಇದೆ ಅಂತ ನೋಡಿ. ಆಲ್ಮೋಸ್ಟ್ ಇದು ಕಲ್ಯಾಣ್ ಜ್ಯುವೆಲರ್ಸು ಇಲ್ಲಿಂದ ಬ್ರೇಕ್ಔಟ್ ಆಗಿದೆ, ಇಲ್ಲಿಂದ ನಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ವಿತಿನ್ 1.5 ಇಯರು ಕೊಟ್ಟಿದೆ. ಸೊ ಈ ಥರದನ್ನು ನೀವು ಕಲಿಬೇಕು ಅಂತಂದರೆ, ಅಂದರೆ ಒಂದು ಗ್ರೂಪ್ನ ಮಾಡ್ಕೊಂಡ್ವಿ, ಗ್ರೂಪ್ನ ಮಾಡಿಕೊಂಡು ಅದನ್ನು ಟೆಕ್ನಿಕಲಿ ಹೇಗೆ ಅಳವಡಿಸ್ಕೊಳ್ಳೋದು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು, ಒಂದು ಬೈ ಎಲ್ಲಿ ಮಾಡಬೇಕು, ಅಕಸ್ಮಾತ್ ಅಲ್ಲಿಂದ ಬಿದ್ದರೆ ಏನು ಸ್ಟಾಪ್ ಲಾಸ್ ಇರುತ್ತೆ, ಪ್ಲಸ್ ನಮಗೆ ಟಾರ್ಗೆಟ್ ಏನು, ಎಷ್ಟು ವರ್ಷ ಮೇಲಕ್ಕೆ ಹೋಗ್ಬೋದು, ಇದನ್ನೆಲ್ಲ ಕಲ್ತ್ಕೊಳ್ಳೋದನ್ನು ನಾವು ನಮ್ಮ ಟ್ರೈನಿಂಗ್ ಸೆಷನಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಅಂದರೆ ನೀವು ಯಾವ ಥರ ಕಲಿಬೋದು, ಈ ಥರ ಕಲಿತ್ರೆ ಈ ಥರ ರಿಸಲ್ಟ್ಸು ಬರುತ್ತೆ ಅನ್ನೋ ಥರ ನೋಡಿ. ಇದ್ರ ಜೊತೆಗೆ ಇನ್ನೊಂದು ಸ್ಟಾಕ್ ತೋರಿಸ್ತೀನಿ. ಇವಾಗ ಏಷ್ಯನ್ ಪೇಂಟು ನಮ್ಮ ಗ್ರೂಪಲ್ಲಿದೆ, ಅಂದರೆ ಏನು ಪಬ್ಲಿಕ್ ಹೋಲ್ಡಿಂಗ್ ಬರೀ 20% ಇದೆ. ಸೊ ಇದನ್ನು ನಾವು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಇದು ಲಾಸ್ಟ್ 3 ವರ್ಷದಿಂದ ಬ್ರೇಕ್ಔಟೇ ಕೊಟ್ಟಿಲ್ಲ. ಅಂದರೆ ನಮಗೆ ಬೋಲಿಂಜರ್ ಬ್ಯಾಂಡ್ ಸಪೋರ್ಟ್ ಮಾಡಿಲ್ಲ, ಮೇಲಕ್ಕೆ ಹೋಗಿಲ್ಲ. ಸೊ ಹಾಗಾಗಿ 3 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ ಮಾಡಿಲ್ಲ. ಇನ್ವೆಸ್ಟ್ ಮಾಡದೇ ಇರೋದಕ್ಕೆ ನಮಗೇನು ಇದಾಗ್ತಾಯಿದೆ, ನಾವು ಇನ್ವೆಸ್ಟ್ ಮಾಡಿಲ್ಲ, ಅದು ಮೇಲೂ ಹೋಗ್ತಾ ಇಲ್ಲ, ಅದು ಕೆಳಗಡೆ ಬರ್ತಾಯಿದೆ. ಈ ಕೆಳಗಡೆ ಬರ್ತಾ ಇರೋದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಹೇಗೆ ಅಂತಂದರೆ ಈ ಬೋಲಿಂಜರ್ ಬ್ಯಾಂಡ್ ಮತ್ತು RSI ಏನಿದೆ, ಇದು ನಮಗೆ ಒಂದು ಇಂಡಿಕೇಷನ್ನ ಕೊಡುತ್ತೆ. ಅಂದರೆ ಈ ಥರ ನಾವು ಗ್ರೂಪ್ನ ಯಾವುದೋ ಕಂಪ್ನಿಗೆ ಮಾಡಿದ್ರೆ ವರ್ಕೌಟ್ ಆಗೋಲ್ಲ, ಯಾವುದೋ ಹೋಲ್ಡಿಂಗ್ಸು ಜಾಸ್ತಿ ಇರೋವಂಥ ಕಂಪ್ನಿ ಮಾಡಿದ್ರೆ ವರ್ಕೌಟ್ ಆಗದೇ ಇರ್ಬೋದು, ಮತ್ತು ROE ಕಡಿಮೆ ಇರೋವಂಥದ್ದು ಮಾಡಿದ್ರೆ ವರ್ಕೌಟ್ ಆಗದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ, ಒಂದು ದೊಡ್ಡ ಲಾಟ್ನ, ಒಂದು 2000 ಕಂಪ್ನಿನ ಫಸ್ಟು ಫಂಡಮೆಂಟಲ್ ಆಗಿ ಯಾವ್ಯಾವ ಕಂಪ್ನಿ ಸ್ಟ್ರಾಂಗ್ ಇದೆ ಅನ್ನೋದನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಅದೇ ಕಂಪ್ನಿನಲ್ಲಿ ಇದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಇದರಲ್ಲಿ ಒಂದು ಏನು ಅಂತಂದರೆ, ಬ್ರೇಕ್ಔಟ್ ಅಂತಂದರೆ ಮೀಡಿಯಮ್ ಟು ಲಾಂಗ್ ಟರ್ಮ್ ಅಂತ ಇದೆ. ಸೊ 1-1.5 ವರ್ಷ ಹೋಲ್ಡ್ ಮಾಡೋವಂಥ ಒಂದು ಟ್ರೇಡು. ಇಲ್ಲ ನಾವು ಇದಕ್ಕೆ ವೀಕ್ಲಿ ಚಾರ್ಟ್ನ ಯೂಸ್ ಮಾಡ್ತೀವಿ, ಇದು ನಾವು ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಂತಂದರೆ ನೆಕ್ಸ್ಟ್ ಒಂದು 3 ಮಂತ್ಸಲ್ಲಿ ಬ್ರೇಕ್ಔಟ್ ಆಗುವಂಥ ಟ್ರೇಡು. ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ಹೇಗೆ ಅಂತಂದರೆ ನಿಮಗೆ